ಈಗ ಫಸ್ಟ್ ಬಾಡಿಗೆ ಬಂದಿದ್ದೀನಿ. ಎಲ್ಲಿದ್ದೀನಿ ಅಂತಂದರೆ ಆಲ್ಮೋಸ್ಟು ನೀವು ನೋಡ್ಬೋದು ಬೆಂಗಳೂರು ಸಿಟಿಯಿಂದ ಹೊರಗಡೆ. ಸೊ ನಮ್ಮ ಮನೆ ಹತ್ರದಿಂದ ನಿಯರಿಂದ ನಾನು ಬಾಡಿಗೆ ಹಾಕ್ಕೊಂಬಂದಿದ್ದು. ಇದು ಎಲ್ಲಿದೆ, ಆ, ಕಲ್ಬ್ ಕಲ್ಬಾಳು ಅಂತ ಇದೆ, ಆ ನಿಯರ್ ಅಲ್ಲಿದ್ದೀನಿ. ಬುಕ್ ಸಾಗರ ಅನ್ನೋ ಜಾಗದಲ್ಲಿರೋದು. ಇಲ್ಲೇ ಯಾವುದೋ ಒಂದು ಲೇಔಟ್ ಇದೆ, ಮೋಸ್ಟ್ಲಿ ಕಾರ್ಮಿಕರು ಏನು ಲೆಫ್ಟಲ್ಲಿ ನೋಡ್ತಾ ಇದ್ದೀರಾ ಅವರು ಅವರು ಎಂಟ್ರಿ ಮಾಡ್ತಿದ್ದಾರೆ. ಹೋಗಿ ಡ್ರಾಪ್ ಮಾಡೋಣ. ಡ್ಯೂಟಿ ಏನಪ್ಪ ಇದರಲ್ಲಿ ವಿಶೇಷತೆ ಅಂತ ಅಂದ್ರೆ, ಒಂದೇ ಲಾಂಗ್ ಟ್ರಿಪ್ ಸಿಕ್ಕಿದ್ದು ಅಲ್ಲಿಂದ. ಇಲ್ಲಿಗೆ ನಾನು ಒಬ್ನೇ ರಾಜ ಅನ್ಕೊಂಡಿದ್ದೀನಿ. ಇಲ್ಲಿ ಯಾವ್ದು ಒಂದು ಆಟೋ ನೋಡಿಲ್ಲಪ್ಪ. ಕಳೆದೊಂದು 20 ನಿಮಿಷದಿಂದ ಮೈನ್ ರೋಡಲ್ಲಿ ಆಟೋಗಳಿದ್ವು. ಮೈನ್ ರೋಡಿಂದ ಒಂದು 3.5-4 ಕಿಲೋಮೀಟರ್ ಒಳಗೆ ಬಂದಿರೋದು. ಇಲ್ಲಿ ಯಾವ್ದು ಇಲ್ಲ. ಬಟ್ ಏನಂತಂದ್ರೆ ಇಲ್ಲೆಲ್ಲ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ಗಳಿದ್ದಾವೆ. ಎಲ್ಲ ಅಪ್ಲಿಕೇಶನ್ ಆನ್ ಮಾಡ್ಕೊಂಡಿದ್ದೀನಿ, ಆದ್ರೆ ಯಾವ್ದ್ರಲ್ಲೂ ಡ್ಯೂಟಿ ಬರ್ತಾ ಇಲ್ಲ. ರ್ಯಾಪಿಡೋದಲ್ಲಿ ಇವಾಗ ಡ್ರಾಪ್ ಆಗಬೇಕು ಅಷ್ಟೇನೆ. ನೋಡೋಣ ಅದಾದ್ಮೇಲೆ ಏನಾಗುತ್ತೆ ಅಂತ. ಊಬರು ಓಲಾನು ಆನ್ ಮಾಡ್ಕೋತೀನಿ, ಯಾಕಂದ್ರೆ ಇಲ್ಲಿ ತುಂಬಾ ಟೈಮ್ ವೇಸ್ಟ್ ಮಾಡೋಕೆ ಆಗೋದಿಲ್ಲ. ಯಾಕಂದ್ರೆ ಪೀಕ್ ಅವರು ಇವ್ರನ್ನ ಡ್ರಾಪ್ ಮಾಡೋ ಅಷ್ಟರಲ್ಲಿ ಒಂದು 10 ಗಂಟೆ ಆಗ್ಬಿಡುತ್ತೆ. ಲೇಬರ್ಗಳ ಬಾಡಿಗೆ ಕರ್ಕೊಂಬಂದ್ರೆ ಇದೇನೆ ಗೋಳು. ಯಾಕಂತಂದ್ರೆ ಅವರು ಪೇಮೆಂಟ್ಗೋಸ್ಕರ ಅವರ ಮ್ಯಾನೇಜರ್ ಸೂಪರ್ವೈಸರ್ ಯಾರು ಇರ್ತಾರಲ್ಲ, ಕಾಂಟ್ರಾಕ್ಟರ್ ಫೋನ್ ಮಾಡಬೇಕು. ಅದ್ರ ಜೊತೆಗೇನೆ ತುಂಬಾ ಟೈಮ್ ಕನ್ಸ್ಯೂಮ್ ಆಯ್ತಾ. ಅವ್ರುಗಳು ಇವ್ರು ಫೋನ್ ಮಾಡಿ ಹೇಳಿ, ಮತ್ತೆ ಅವ್ರುಗಳು ನಮಗೆ ಮೆಸೇಜ್ ಮಾಡಿ ಅದು ಸರಿ ಇದು ಸರಿ ಅನ್ಕೊಂಡು ನಂಬರ್ ಕೊಟ್ಟು ತಗೊಳ್ಳೋ ಅಷ್ಟರಲ್ಲಿ ಒಂದು 15 ನಿಮಿಷ ಆಗ್ಬಿಡುತ್ತೆ. ಯಾವ್ದಾದ್ರು ಡ್ಯೂಟಿ ಬಂದವನು ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ ಎಂಟ್ರಿ ಮಾಡ್ತಾ ಇದ್ದೀನಿ, ನೋಡೋಣ ಯಾವ ತರ ಇರುತ್ತೆ ಅಂತ ಇವತ್ತಿನ ಡ್ಯೂಟಿ. ಕಸ್ಟಮರ್ನ ಡ್ರಾಪ್ ಮಾಡಾಯ್ತು. ಸೊ ನೋಡ್ಬೋದು ಇಲ್ಲಿ ಬೆಟ್ಟ ಗುಟ್ಟಗಳಿದಾವೆ. ಮೋಸ್ಟ್ಲಿ ಇದು ನಿಯರ್ ಬೈ ಬನರ್ಘಟ್ಟ ಫಾರೆಸ್ಟ್ ಏರಿಯಾ ಆಯ್ತಾ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ರೈಟ್ ಸೈಡ್ ಎಲ್ಲ ಬಂದು ಇನ್ ಫಾರೆಸ್ಟ್ ಏರಿಯಾಗಳು ಸ್ಟಾರ್ಟ್ ಆಯ್ತವೆ. ಸೊ ಒಳ್ಳೆ ಜಾಗ ಇದೆ, ಹೊಂಗೆ ಮರ ಎಲ್ಲ ಹಾಕಿ. ಬಟ್ ಇಲ್ಲಿಂದ ಯಾವ್ದು ಡ್ಯೂಟಿ ಬರಂಗ್ ಅನಿಸ್ತಾ ಇಲ್ಲ. ತಿರುಗಿಸ್ಕೊಂಡು ಆ ಕಡೆ ಹಂಗೆ ಮೂವ್ ಮಾಡ್ತೀನಿ ಮೈನ್ ರೋಡ್ ಕಡೆಗೆ. ಎಷ್ಟಪ್ಪ ಅವ್ರದ್ದು ಅಮೌಂಟ್ ಅಂತ ಅಂದ್ರೆ 467 ರೂಪಾಯಿ. ಸರ್ಜಾಪುರ ರೋಡಿಂದ 30 ಕಿಲೋಮೀಟರ್ ಡ್ರಾಪ್ ಬಂದಿರೋದು. ಮೀಟರ್ ಕಾಸೆ ಸಿಕ್ಕಿರೋದು ಆಯ್ತಾ. ಇದ್ರಲ್ಲಿ ಏನು ಎಕ್ಸ್ಟ್ರಾ ಏನ್ ಅಮೌಂಟ್ ಇಲ್ಲ. ಬಟ್ ಏನಂತಂದ್ರೆ ಒಂದು ಲಾಂಗ್ ಬಾಡಿಗೆ ಸಿಕ್ತು ಅನ್ನೋದು ಬಿಟ್ರೆ ಇನ್ನೇನಿಲ್ಲ. ಬಟ್ ಏನಂತಂದ್ರೆ ಇಷ್ಟೊತ್ತಾಯ್ತು ಇಲ್ಲಿ ಅವ್ರನ್ನ ಡ್ರಾಪ್ ಮಾಡಿ. ಬಟ್ ಒಂದು ಡ್ಯೂಟಿ ಕೂಡ ಬರ್ತಾ ಇಲ್ಲ. ಒಂದು ಡ್ಯೂಟಿ ಅಲ್ಲಾಡ್ತಾ ಇಲ್ಲ ಇಲ್ಲಿ. ಆದ್ರೆ ಇಲ್ಲಿ ರೆಸಿಡೆನ್ಷಿಯಲ್ ಏರಿಯಾಗಳೆಲ್ಲ ಇದಾವೆ. ಸಿಕ್ಕಿದ್ರೆ ನಮ್ ಲಕ್ಕು. ಅಟ್ಲೀಸ್ಟ್ ಮೈನ್ ರೋಡ್ ವರ್ಗು ಸಿಕ್ಬಿಟ್ಟಾದ್ರು ಚೆನ್ನಾಗಿರುತ್ತೆ. ನೋಡೋಣ, ಒಂದ್ ಸ್ವಲ್ಪ ಮುಂದೆ ಹೋಗಿ ನಿಲ್ಸ್ಕೊಂತೀನಿ, ಒಂದ್ 10 ನಿಮಿಷ ವೆಯ್ಟ್ ಮಾಡೋಣ, ಒಂದು 10 ಗಂಟೆವರೆಗೂನು. ಏನು ಮಾಡಕ್ಕಾಗಲ್ಲ. ಬೆಂಗಳೂರು ಅಂದ್ಮೇಲೆ ಹಿಂಗೆ ಹೊರಗಡೆ ನಾವು ಹಿಂಗ್ ಬಂದಾಗ ಏನ್ ಮಾಡೋದು, ಏನ್ ಹೇಳಿ. ಸೊ ನೋಡೋಣ, ಇಲ್ಲೆಲ್ಲಾದ್ರೂ ಒಂದ್ ಸ್ವಲ್ಪ ಹೊತ್ತು ನಿಲ್ಸ್ಕೊಂತೀನಿ. ರೆಸಿಡೆನ್ಷಿಯಲ್ ಏರಿಯಾ ಇದೆ, ಯಾವ್ದಾದ್ರು ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಇಲ್ಲ ಅಂತಂದ್ರೆ ಮೂವ್ ಮಾಡ್ಕೊಂಡು ಸೀದಾ ಮೈನ್ ರೋಡ್ ಕಡೆಗೆ ಹೋಗ್ಬಿಡ್ತೀನಿ. ಇಲ್ಲೇ ನಿಲ್ಸ್ಕೊಳೋಣ. ಸಗದಾಗೈತೆ ಆಯ್ತಾ. ಮಾತ್ರ ಏರಿಯಾ ಮಾತ್ರ ಸೂಪರ್ ಆಗೈತೆ. ಇದು ಒಂಥರ ನೇಚರ್ ಗ್ರೀನ್ ಏರಿಯಾ ಆಗಿದೆ. ಎಲ್ಲೋ ಒಂದು ಹೊಸ ಅನುಭವ ಅಂತ ಏರಿಯಾದಲ್ಲಿ. ಬರ್ಲಿ ಡ್ಯೂಟಿ ಯಾವ್ದಾದ್ರು ಡ್ಯೂಟಿ ಹಾಕೊಂಡು ಹೋಗ. ಈಗೊಂದು ಡ್ಯೂಟಿ ಸಿಕ್ಕೈತೆ ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಸೊ ನೋಡ್ಬೋದು ಈ ತರ ಇದೆ. ಆಲ್ಮೋಸ್ಟ್ 1.5 ಕಿಲೋಮೀಟರ್ ಇರೋದು ಪಿಕಪ್. ಏನ್ ಅಲ್ಲಾಡ್ತದೆ. ಕಾಂಕ್ರೀಟ್ ರೋಡ್ ಇದು, ಯಾವ ಮಟ್ಟಿಗೆ ಡೌನ್ ಇದೆ ಅಂತ ನೋಡ್ಬೋದೈತೆ ಇಲ್ಲಿ. ಪ್ರೈಡ್ ಕ್ರಾಸ್ ವೈನ್ಸ್ ಅಂತ ಇದೆ. ಎಲ್ಲ ವಿಲ್ಲಾಮೆಂಟು ಅಪಾರ್ಟ್ಮೆಂಟು ಎಲ್ಲಾ ಕಡೆನೂ ಡೆವಲಪ್ ಮಾಡಾಕ್ಬಿಟ್ಟವ್ರತೆಗೆ. ಈ ಏರಿಯಾಗಳಿಗೆ ಜಾಸ್ತಿ ಚಿರತೆ ಅವೆಲ್ಲ ಬರೋಂತ ಏರಿಯಾಗಳು. ಅಯ್ಯಪ್ಪ ಅಯ್ಯಪ್ಪ, ಪ್ರಾಣಿಗಳ ಏರಿಯಾ ಕಡೆಗೆ ಮನುಷ್ಯ ಬಂದು ವಾಸ ಆದ್ರೆ ಇನ್ನೇನಾಗುತ್ತೆ ಹೇಳಿ ಅಲ್ವಾ. ಹಂಗಾಗ್ಬಿಟ್ಟಿದೆ. ಇಲ್ಲಿ ಕೆರೆ, ಲೆಫ್ಟ್ ಅಲ್ಲಿ ಕೆರೆ ಇದೆ. ಕೆರೆನಾ ಏನಿದು, ಹೊಳೆನಾ ಏನಿದು ಗೊತ್ತಾಯ್ತಿಲ್ಲ. ಒಟ್ಟಾರೆ ಲೆಫ್ಟ್ ಅಲ್ಲಿ ಒಂದು ಕೆರೆ ತರ ಇದೆ, ಏನು ಅಂತ ಗೊತ್ತಿಲ್ಲ. ಮೋಸ್ಟ್ಲಿ ಕೆರೆನೇ ಇರ್ಬೇಕು, ಯಾಕಂದ್ರೆ ಡೌನ್ ಇರೋದಲ್ವಾ. ಇಲ್ಲೆಲ್ಲ ಬಂದು ನೀರು ಇಲ್ಲೇ ಸಂಗ್ರಹ ಆಗುವಂಥದ್ದು. ಬನ್ನಿ ಹೋಗಿ ಪಿಕಪ್ ಮಾಡೋಣ. ಏನಿವೆ ನಮ್ಗೊಂದು ಡ್ಯೂಟಿ ಸಿಕ್ತು ಎಲೆಕ್ಟ್ರಾನಿಕ್ ಸಿಟಿ ಕಡೆಗೆ. ಹಂಗಾಗಿ ಟೈಮ್ ವೇಸ್ಟ್ ಮಾಡೋದ್ ಬೇಡ, ಸೇರ್ಕೊಂಡ್ಬಿಡೋಣ ಸಿಟಿ ಏರಿಯಾ ಕಡೆಗೆ. ಇಲ್ಲಾಂದ್ರೆ ಭಾರಿ ಹಿಂಸೆ ಆಗೋಗುತ್ತೆ. ಯಾಕೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ಹೇಳಿ. ಅದಕ್ಕೋಸ್ಕರನೇ ಬೇಗ ಬೇಗ ಹೋಗುಮ. ಇಲ್ಲಿ ಯಾವ್ದೋ ಮಧ್ಯದಲ್ಲಿ ದೊಡ್ಡ ಸರ್ಕಲ್ ಮಾಡಿದ್ದಾರೆ. ಸರ್ಕಲ್ ಮಾಡ್ಬಿಟ್ಟು ಬಂಡೆ 2 ಇಟ್ಬಿಟ್ಟವ್ರೆ ಕಲ್ಲುಗಳನ್ನ. ಅದೇನು ಅಂತ ಗೊತ್ತಿಲ್ಲ, ಡಿಸೈನ್ ಏನಂತ ಗೊತ್ತಿಲ್ಲ. ಒಟ್ಟಾರೆ ಸಕದಾಗೈತೆ ಗುರು ಈ ಲೇಔಟ್ ಅಂತೂ. ಈ ಲೇಔಟ್ ಹೆಸರು ಏನಂತ ನನಗಂತೂ ಗೊತ್ತಿಲ್ಲ. ಸಕದಾಗ ಮಾಡಿದ್ದಾರೆ, ವಾಸ ಇರಕ್ಕೂ ಚೆನ್ನಾಗಿದೆ. ಅದ್ರ ಜೊತೆಗೆ ತುಂಬಾ ಪೀಸ್ಫುಲ್ ಆಗಿದೆ.
ಈಗ ರೋಡ್ ಕೂಡ ನೋಡ್ಬೋದು, ಅಗ್ಲ ಇದೆ. ಇನ್ನೊಂದ್ 10 ವರ್ಷ ಹೋದ್ರೆ ಮೋಸ್ಟ್ಲಿ HSR ಲೇಔಟ್ ತರ ಇದನ್ನ ಆಗ್ಬಿಡ್ಬೋದು. ವಿಕಾಸ್ ಕ್ಲಬ್ ಹೌಸ್ ಏನಿದು, ಪ್ರೈಡ್ ಸನ್ರೈಸ್ ಪ್ರೈಡ್ ಅಂತ ವಿಕಾಸ್ ಕಮ್ಯುನಿಟಿ ಪ್ರಾಜೆಕ್ಟ್ ಏನೋ ಇದಪ್ಪ, ಇವೆಲ್ಲ ಮಾಡಿರೋದು ಅಂತ. ದೇವಸ್ಥಾನಗಳು, ಲೆಫ್ಟ್ ಅಲ್ಲಿ ಪಾರ್ಕ್ಗಳು. ವಾ, ಆ ಕಡೆ ರೋಡ್ ಕನೆಕ್ಟಿವಿಟಿ ಇದೆ ಅಲ್ವಾ, ಅದಕ್ಕೋಸ್ಕರ ಏನ್ ಮಾಡಿದ್ದಾರೆ, ಮುಂದಕ್ಕೆ ಬಂದ್ಬಿಟ್ನಾ? ಓ ಇಲ್ಲ, ಮುಂದೆ ರೈಟ್ ತೋರಿಸ್ತಿದೆ. ಮ್ಯಾಪ್ ದನೆ ಗೋಳುಗೂರು ಒಂದು ಅರ್ಥ ಆಯ್ತಿಲ್ಲ. ಯಾಕಂದ್ರೆ ಇಲ್ಲಿಂದ ಆ ಕಡೆಗೆ ರೋಡ್ ಇರೋದ್ರಿಂದ ಏನಾಗ್ತಿದೆ, ಇವರು ಓಪನ್ ಮಾಡ್ಬಿಟ್ಟಿದ್ದಾರೆ. ಇಲ್ಲಿ ಮೇಲೆ 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 ಬರ್ಬೇಕು. ಮ್ಯಾಪ್ ಆಫ್ ಆಗ್ಬಿಟ್ಟಿದೆ, ಅದು ತೋರಿಸ್ತಾ ಇಲ್ಲ. ಸನ್ರೈಸ್ ಪ್ರೈವೇಟ್ ಸನ್ರೈಸ್ ಇದೇನೆ ಅಪಾರ್ಟ್ಮೆಂಟ್. ಸೊ ಬನ್ನಿ, ಇಲ್ಲೇ ಬಂದು ಕಸ್ಟಮರ್ ಲೊಕೇಶನ್ ಬಂದಿದ್ದೀನಿ. ಅಂದ್ರೆ ಇವ್ರು ಫಸ್ಟ್ ಏನೋ ಲೇಔಟ್ ಏನೋ ಮಾಡಿದ್ರು, ಅದಕ್ಕೆಲ್ಲ ಗೇಟ್ ಎಲ್ಲ ಹಾಕ್ಬಿಟ್ಟವ್ರೆ. ಇವಾಗ ಬಂದ್ಬಿಟ್ಟು ಏನಾಗ್ಬಿಟ್ಟದೆ, ರೋಡ್ ಕನೆಕ್ಟಿವಿಟಿ ಒಂದ್ ರೋಡ್ ಇಂದ ಇನ್ನೊಂದ್ ರೋಡ್ ಕನೆಕ್ಟ್ ಮಾಡ್ಕೋಬೇಕು ಅಂತಂದ್ರೆ ಇಲ್ಲಿರುವಂತವ್ರೆ ವಾಸ ಇರೋರೇನೆ ಅವರು ಇವಾಗ ಬೇರೆ ಒಂದು ರೋಡ್ ಆಕ್ಸೆಸ್ ಮಾಡ್ಬೇಕಂದ್ರೆ ಸಾರ್ವಜನಿಕಗೋಸ್ಕರ ಕೂಡ ಓಪನ್ ಮಾಡ್ಬೇಕಾಗುತ್ತೆ ರೋಡ್ ನ, ಸರಿನಾ? ಸೊ ಆತರ ಮಾಡ್ಕೊಂಡಿದ್ದಾರೆ. ಮುಂಚೆ ಮೋಸ್ಟ್ಲಿ ಅಲ್ಲಿ ಎಲ್ಲೋ ಇಲ್ಲಿ ಗೇಟ್ ಹಾಕಿದ್ರು. ಇವಾಗ ಎರಡು ಕಡೆ ಆಕ್ಸೆಸ್ ಮಾಡ್ಬೇಕಲ್ಲ ರೋಡ್ ನ, ಹಂಗಾಗಿ ಓಪನ್ ಮಾಡ್ಬಿಟ್ಟಿದ್ದಾರೆ. ಸೊ ಪಿಕಪ್ ಲೊಕೇಶನ್ ಬಂದಿದ್ದೀನಿ, ಕಸ್ಟಮರ್ ಬರ್ಲಿ. ಈಗ ಸದ್ಯಕ್ಕೆ ಎಲ್ಲಿದ್ದೀನಿ ಅಂತ ಅಂದ್ರೆ ವೈಟ್ ಫೀಲ್ಡ್ ಯಾವ್ದು, ಪಟಂಡೂರು ಅಗ್ರಹಾರ ಮೆಟ್ರೋ ಸ್ಟೇಷನ್ ಹತ್ರ. ಟೈಮು 2:15. ಈಗ ಊಟ ಮಾಡುವಂತಹ ಸಮಯ. ಇಲ್ಲೇ ಎಲ್ಲಾದ್ರೂ ಹಾಕೊಂಡು ಊಟ ಮಾಡೋಣ ನೆರಳಲ್ಲಿ. ಇಲ್ಲಿಂದ 3-4 ಗಂಟೆ ಮೇಲೆ ಡ್ಯೂಟಿಗಳು ಸ್ಟಾರ್ಟ್ ಆಯ್ತವೆ. ಇಲ್ಲೇ ಎಲ್ಲಾದ್ರೂ ನಿಲ್ಸ್ಕೊಳ್ಳೋಣ, ಚೆನ್ನಾಗಿದೆ ಜಾಗ. ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರನೇ. ಮುಂದೆ ಹಾಕೊಂಬಿಡೋಣ, ಸ್ವಲ್ಪ ಪ್ರಶಾಂತವಾಗಿದೆ. ಮೈನ್ ರೋಡ್ಗೆ ಹೋಗ್ಬಿಟ್ರೆ ಸಿಕ್ಕಾಬಟ್ಟೆ ಹಾರನ್ ಸೌಂಡು. ಇಲ್ಲೇ ಒಂದ್ ಕೆಲಸ ಮಾಡೋಣ, ಇಲ್ಲಿ ಊಟ ಮಾಡ್ಕೊಂಡು ಮತ್ತೆ ಡ್ಯೂಟಿ ಸ್ಟಾರ್ಟ್ ಮಾಡುವ. ಪಾಪ ಸಿಕ್ಕಾಬಟ್ಟೆ ಒಂಥರ ಬಿಸಿಲುದಾಗೆ ಮತ್ತೆ ಸ್ಟಾರ್ಟ್ ಆಯ್ತು. ಹೆಂಗೋ ಊಟ ಮಾಡ್ಕೊಂಡೆ. ಇವರ ಸೆಕ್ಯೂರಿಟಿಯರ್ ಬಂದ್ಬಿಟ್ಟು ಗಾಡಿ ತೆಗೀರಿ, ಇಲ್ಲಿ ಹಾಕಂಗಿಲ್ಲ ಅಂತಾರೆ. ಸೊ ಇದು ಬೆಂಗಳೂರಲ್ಲಿ ಇರುವಂತಹ ಪರಿಸ್ಥಿತಿ. ಹಿಂಗೆ ಮೆಟ್ರೋ ಸ್ಟೇಷನ್ ಹತ್ರ ಹಾಕ್ಕೊಂಡ್ರೆ ಹಿಂಗೆ ನಿಲ್ಸೋಕ್ಕೆ ಜಾಗ ಇಲ್ಲ. ಇಲ್ಲಿ ಮೇನ್ ರೋಡ್ಗೆ ತಗೊಂಡೋಗಿ ಹಾಕ್ಕೊಂಡ್ರೆ ಇನ್ನು ಅವ್ರು ಅಲ್ಲಿ ಸ್ಟಾರ್ಟ್ ಮಾಡ್ಕೋತಾರೆ ಪೊಲೀಸ್ ಅವರು. ಸೊ ಎಲ್ಲಿ ತಗೊಂಡೋಗೋಣ? ಮೀಟ್ರ್ ಹಾಕೊಂಡು ಬಾಡಿಗೆ ಹೊಡೀರಿ, ಅಲ್ಲಿ ಹಾಕೊಂಡು ಬಾಡಿಗೆ ನಿಲ್ಸ್ಕೊಂಡು ಹೊಡೀರಿ ಬಾಡಿಗೆ ಅಂತ ಹೇಳಿದ್ರೆ ಎಲ್ಲಿಂದ? ನೋಡ್ರಿ, ಎಲ್ಲಾ ಗಾಡಿನೂ ಎತ್ತಿಸ್ತಾ ಇದ್ದಾರೆ. ಇಲ್ಲಿ ಯಾವ್ದೋ ಹಾಲ್ಟಿಂಗ್ ಇಲ್ಲ ಅಂತ ಇಲ್ಲಿ. ಸೊ ಈ ತರ ಪರಿಸ್ಥಿತಿ ಬೆಂಗಳೂರ್ದು. ಮತ್ತೆ ಅವರು ಗಾಡಿ ಅದ್ರಲ್ಲಿ ಓಡ್ಸಂಗಿಲ್ಲ, ಮೀಟರ್ ಹಾಕೊಂಡು ಓಡಿಸಿ. ಈ ಪರಿಸ್ಥಿತಿ ಇಲ್ಲಿ ಯಾರಿಗೂ ಡಿಸ್ಟರ್ಬ್ ಆಗ್ಬಾರ್ದು ಅಂತ ಹಿಂಗ್ ಒಳಗಡೆ ಬಂದು ನಿಲ್ಸ್ಕೊಂಡ್ರು ಈ ಪರಿಸ್ಥಿತಿ ಅಂತ ಯೋಚನೆ ಮಾಡಿ ಯಾವ ತರ ಇರುತ್ತೆ ಅಂತ. ಏನೋ ಮಾಡಕ್ ಆಗಲ್ಲ. ಈ ಸ್ವಲ್ಪ ಹೊತ್ತಾದ್ರೂ ಮಧ್ಯಾಹ್ನ ಮೇಲೆ ಊಟ ಮಾಡಿದ್ಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಆದ್ರೂ ಮಾಡ್ಲೇಬೇಕು. ಮಾಡಿಲ್ಲ ಅಂತಂದ್ರೆ ಸಾಯಂಕಾಲ ಗಾಡಿ ಓಡ್ಸಕ್ ಆಗೋದಿಲ್ಲ ಆಯ್ತಾ. ಇಲ್ಲಿ ಯಾವ್ದೋ ಲಾರಿಗಳನ್ನ ನಿಲ್ಸಿದ್ದಾರೆ ನೋಡು, ಅಲ್ಲಿ ಹೋಗಿ ಯಾವ್ದಾದ್ರು ಹಾಕೋಣ ಗಾಡಿನಲ್ಲಿ. ಇಲ್ಲೂ ಬಂದು ಓಡಿಸ್ತಾರ ಗೊತ್ತಿಲ್ಲ. ಪ್ರೈವೇಟ್ ಇದೆ ಇಲ್ಲ ಯಾವ್ದು ಇದು ಏನು ಅಂತ ಗೊತ್ತಿಲ್ಲ. ಇದು ಬನ್ನಿ, ಏನ್ ಸ್ವಲ್ಪ ಹೊತ್ತು ನಿಲ್ಸ್ಕೊಳೋಣ, ಏನು ಮಾಡಲ್ಲ. ಇದೇ ಬೆಂಗಳೂರಿನ ಗೋಳು. ನಾವ್ ಅನ್ಕೋತೀವಿ ಏನಪ್ಪಾ ಈಸಿ ಅಲ್ವಾ ಅಂತ ಅಂದ್ಬಿಟ್ಟು, ಅಷ್ಟೇ ಸುಲಭ ಏನು ಇಲ್ಲ ಲೈಫು. ಅಂತದ್ರಲ್ಲಿ ಇವ್ರು ಬೇರೆ ಏನೋ ಇದ್ ಮಾಡ್ತಾರಂತೆ, ಗಾಡಿಗಳು ಮೀಟರ್ ಹಾಕೊಂಡೇ ಹೋಗ್ಬೇಕು ಅಂತ ಅಂದ್ಬಿಟ್ಟು. ಇದ್ರಲ್ಲಿ ಕಸ್ಟಮರ್ ಬರ್ತಾರ, ಏನ್ ತಲೆ ಬುಡ ಇಲ್ದಂಗೆ ಒಂದೊಂದು ರೂಲ್ಗಳನ್ನ ಮಾಡ್ತಾರ, ಅವ್ರಿಗೆ ಗೊತ್ತಾಗ್ಬೇಕು. ನೋಡಿ, ಅಲ್ಲಿ ಒಂದು ಅಷ್ಟು ನೀಟ್, ಅಲ್ಲಿ ಯಾವ್ದೋ ಟ್ರಾಫಿಕ್ ಏನು ಇಲ್ಲ. ಮೇನ್ ರೋಡ್ ಇಂದ ಸೈಡ್ ಅಲ್ಲಿ ಹಾಕೊಂಡಿದ್ದು ಒಳ್ಳೆ ಜಾಗ ಇತ್ತು, ಸ್ವಲ್ಪ ರೆಸ್ಟ್ ಮಾಡ್ಲಿಕ್ಕೋಸ್ಕರ ಎಲ್ಲ. ಇವಾಗ ತಂದ್ ಮತ್ತೆ ಇಲ್ಲಿ ಒಂದ್ ಸೈಡ್ ಅಲ್ಲಿ ಹಾಕೊಂಡಿದ್ದೀನಿ. ನೋಡೋಣ ಇನ್ ಇಲ್ಲಿಂದ ಏನ್ ಕತೆ ಅಂತ ಅಂದ್ಬಿಟ್ಟು, ಇಲ್ಲಿ ಯಾರು ಬಂದು ಹೋಗಿ ಅಂತಾರೆ ಅಂತ ನೋಡೋಣ. ಸೊ ಇಲ್ಲೇ ರೆಸ್ಟ್ ಮಾಡಿದ್ದೆ, ಮತ್ತೆ ಮೇನ್ ರೋಡ್ ಕಡೆಗೆ ಹೋದೆ ನಾನು. ಡ್ಯೂಟಿ ಯಾವ್ದಾದ್ರು ಹಾಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಮೇನ್ ರೋಡ್ಗೆ ಹೋದೆ. ನೋಡಿದ್ರೆ ಅಲ್ಲಿಂದ ಮತ್ತೆ ಇದ್ರೆ ಒಳಗಡೆನೆ ಸಿಕ್ತು. ಕಂಟೈನರ್ ಕಾರ್ಪೊರೇಷನ್ ಇಂದ ಬನ್ನಿ ಹೋಗಿ ಪಿಕಪ್ ಮಾಡೋಣ. ಸೊ ಇದು ಬಂದ್ಬಿಟ್ಟು ಕಂಟೈನರ್ ಕಾರ್ಪೊರೇಷನ್ ಅಂತಂದ್ರೆ
ಸೊ ಏನಂತಾರೆ ಇದಕ್ಕೆ, ಇಲ್ಲಿ ಗೂಡ್ಸ್ ಐಟಮ್ ಎಲ್ಲ ಬರುತ್ತೆ. ಟ್ರೈನ್ ಟ್ರ್ಯಾಕ್ ಇದೆ ಆ ಕಡೆ ಸೈಡ್, ಆಯ್ತಾ. ಸೊ ಇಲ್ಲಿ ಗೂಡ್ಸ್ ಐಟಮ್ ಎಲ್ಲ ಬರ್ತವೆ, ಅದನ್ನ ಸಪ್ಲೈ ಆಗೋದು ಬೆಂಗಳೂರಿಗೆ. ಸೊ ಅದೇ ರೋಡ್ ಇದು. ಬಟ್ ಆ ಕಡೆ ಪಕ್ಕದಲ್ಲಿ ಇನ್ನೊಂದು ರೋಡ್ ಇತ್ತು, ಅದ್ರಲ್ಲಿ ಹೋಗ್ಬೇಕಾ ಇದ್ರಲ್ಲಿ ಹೋಗ್ಬೇಕಾ ಗೊತ್ತಿಲ್ಲ. ಒಟ್ಟಾರೆ ಈ ಕಡೆ ಎತ್ಕೊಂಡಿದೀನಿ, ಹೋಗಿ ಟಕ ಟಕ ಅಂತ ಪಿಕಪ್ ಮಾಡೋಣ ಕಸ್ಟಮರ್ಗೆ. ಜಗದೀಶ್ ನಗರ. ಸೊ ಒಳಗಡೆ ಹೋಗ್ಬೇಕು ಅಂದ್ರೆ ಮಿನಿಮಮ್ ಅಂದ್ರೂ 1.5 ಕಿಲೋಮೀಟರ್ ಐತೆ ಡಿಸ್ಟೆನ್ಸ್. ಯಾಕೆ ಸುಮ್ನೆ ಟೈಮ್ ವೇಸ್ಟ್ ಮಾಡೋದು, ಯಾವ್ದು ಅಷ್ಟೊತ್ತಿಂದ ಬರ್ತಿರ್ಲಿಲ್ಲ. ಬನ್ನಿ ಅಕ್ಕ, ಬನ್ನಿ ಬನ್ನಿ ಬನ್ನಿ, ಲಾಸ್ಟ್ ಗಂಟೆ ಬಿಡ್ತೀನಿ, ಬರ್ರಿ ಬೇಗ. ನಿಮ್ಮ ಆಶೀರ್ವಾದ ಅಕ್ಕ, ಹಿಂಗೆ ಆಶೀರ್ವಾದ ಮಾಡ್ತೀನಿ. ಈ ಕಡೆ ಏನಕ್ಕ ಇದಿದ್ಯಾ, ಏನ್ ಮನೆ ಇದೆಯಾ ನಿಮ್ ಮನೆ? ಓ ಸಾದ್ಮಂಗ್ಲ ಕಡೆ ಹಿಂಗೆ ಹೋಗ್ಬೋದಾ? ಆ ಕಡೆ ಅಲ್ವಾ, ಅದು ಪಕ್ಕದ ರೋಡ್ ಅಲ್ವಾ ಆ ಕಡೆ? ಹಾ 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 ಇಲ್ಲಿ ಹಾ ಹಾ. ಏನಕ್ಕ ಇದು, ಹೆಂಗ್ ತಿನ್ನೋದು ಇದನ್ನ? ಹೌದಾ, ಥ್ಯಾಂಕ್ಸ್ ಕಣಕ್ಕ. ಇದನ್ನ ಹೊಡೆದ್ಬಿಟ್ಟು ಸಕ್ಕರೆ ಹಾಕಿ ತಿನ್ಬೇಕಾ ಇದು? ಹೌದಾ, ಸರಿ ಬಿಡಿ, ಮನೆಗೆ ಎತ್ಕೊಂಡು ಹೋಯ್ತೀನಿ. ಹಾ ಹೌದಾ, ಹಾ ಹಾ ಹಾ. ಇಲ್ಲ, ನಾನ್ ಚಿಕ್ಕ ಹುಡುಗ ಇದ್ದಾಗ ಅದು ತಿಂತಿದ್ವಿ ನಾ. ಬಿಲ್ ಪತ್ರೆ ಅಂತ ಹೇಳೋರು ತಾನೇ ಇದನ್ನ? ಹಾ ಹಾ, ಅದೇ ಇದು ಹೆಸರು ನಂಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ನಂದ ಮೈಸೂರು ಕಣಕ್ಕ, ಹುಣಸೂರು. ಹಾ ಹೌದು. ಇಲ್ಲಿ ನಾನು ಇವಾಗ ಪಿಕಪ್ ಅಂತ ಬಂದೆ. ಇಲ್ಲ, ಯಾರು ಕಸ್ಟಮರ್ ಬುಕ್ ಮಾಡವ್ರೆ, ಅದಕ್ ಬಂದಿರೋದು. ಇಲ್ಲೇ ಎಲ್ಲ ತೋರಿಸ್ತಿದೆ. ಇಲ್ಲಿ ಬಿಡ್ಲಾ, ಇಲ್ಲಿ ಮುಂದೆ ಬಿಡ್ತೀನಿ ರೀ, ನೋಡೋಣ. ಇಲ್ಲೇನ ಬಂದ್ರೆ ಇಲ್ಲಿಂದಾನೇ ಬರೋದು ಅಕ್ಕ. ಇಲ್ಲೇ ಬಿಡ್ಲೇನಕ್ಕ? ನಾ ಇಲ್ಲ, ಲಾಸ್ಟ್ ಇಲ್ಲೇ ನಂದು, ಇಲ್ಲೇ ಲೊಕೇಶನ್. ಸರಿ ಕಣಕ್ಕ, ಹಾ ಇರ್ಲಕ್ಕ. ಸೊ ಈಗ ಇಲ್ಲಿ ಬಂದಿದ್ದೀನಿ ಲೊಕೇಶನ್ಗೆ. ಅವ್ರನ್ನ ಬಿಟ್ಟೆ ಇಲ್ಲಿಂದ ಗೊತ್ತಿಲ್ಲ, ಕಸ್ಟಮರ್ ಎಲ್ಲಿದಾರ ಅಂತ ಗೊತ್ತಿಲ್ಲ. ಲೊಕೇಶನ್ ಇಲ್ಲೇ ತೋರಿಸ್ತಿದೆ. ಇಲ್ಲಿ ಆಫೀಸ್ಗಳಿದ್ದಾವೆ, ಲಾರಿಗಳು ನಿಂತಿದ್ದಾವೆ. ಕಸ್ಟಮರ್ ಎಲ್ಲಿದಾರ ಅಂತ ಗೊತ್ತಿಲ್ಲ, ಫೋನ್ ಮಾಡಿ ಕೇಳೋಣ. ಇಲ್ಲಿ ಲೊಕೇಶನ್ ಹತ್ರ ಬಂದಿದ್ದೀನಿ. ಇಲ್ಲೇ ಇದೀನಿ ಮೇಡಮ್. ಮೇಡಮ್, ಇಲ್ಲಿ ಲಾರಿಗಳು ತುಂಬಾ ನಿಂತಿದ್ದಾವೆ. ಎಲ್ಲಿದ್ದೀರಾ ಮೇಡಮ್? ಹೌದಾ, ಹೌದು, ಕಂಟೈನರ್ ಎಲ್ಲ ಇಲ್ಲಿ ಇರೋ ರೋಡ ತೋರಿಸಿದ್ದು. ಇಲ್ಲಿ ಲಾಸ್ಟ್ ಬಂದಿದ್ದೀನಿ, ಇಲ್ಲೊಂದು ಸರ್ಕಲ್ ಐತೆ. ಸರಿ ಮೇಡಮ್, ರೋಡ್ ಕ್ರಾಸ್ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ನಾನು ಹೇಳ್ತೀನಿ, ಹಂಗೆ ಸ್ವಲ್ಪ ಇವಾಗ ನೀವು ಹಾ ಹೌದು. ಕೇಳ್ತಿಲ್ಲ, ಏನಂದ್ರಿ? ದೇವಸ್ಥಾನ ಹತ್ರ ಹೋಗ್ಬಿಟ್ಟಿದ್ದೀರಾ? ಹಾ ಹೌದೌದು, ದೇವಸ್ಥಾನ ಹತ್ರ ಇದೀನಿ. ಮುಂದೆ ದೇವಸ್ಥಾನ ಇದೆ. ಹಿಂದಕ್ ಬನ್ನಿ. ಹಿಂದಕ್ ಬರ್ಬೇಕಾ? ಸ್ವಲ್ಪ ಹಿಂದೆ ಬನ್ನಿ. ನಾನು ಕಂಟೈನರ್ ಎಂಟಿ ನಿಂತಿದೆ. ಮೇಡಮ್, ನೀವೇನ ಪಿಂಕ್ ಕಲರಾ ಡ್ರೆಸ್ಸು? ಇಲ್ಲ, ನಾ ಪಿಂಕ್ ಯಾರ ಮೇಡಮ್ ಐತಿದಾರೆ ಇಲ್ಲಿ ಗಾಡಿ ಇದಾರೆ. ಇವಾಗ ಇಲ್ಲಿದ್ದೀನಿ, ಏನಂತ ಕೇಳ್ಬೇಕು? ಕಸ್ಟಮರ್ ಬರ್ತಿದಾರಲ್ಲ, ಇವರೇ ಮೇಡಮ್ ಅವರು. ಅಲ್ಲಿಂದಾನೇ ಬಂದೆ, ಮತ್ತೆ ಮೇಡಮ್ ಅವರು ವಾಪಸ್ ಕರ್ಸ್ಕೊಂಡ್ರು. ಏನು ಮಾಡಕ್ ಆಗಲ್ಲ, ಬರೀ ಪಿಕಪ್ ಮಾಡ್ಕೊಂಡು ಹೋಗೋಣ. ಈಗ ಇರುವಂತಹ ಜಾಗ ಎಲ್ಲಪ್ಪ ಅಂತಂದ್ರೆ ಕಾಡು ಬೀಸನಹಳ್ಳಿ. ಕಾಡು ಬೀಸನಹಳ್ಳಿ ಹತ್ರ ಇದೇನೆ. ಹೇಳ್ಬೇಕು ಅಂದ್ರೆ ಫುಲ್ ಟ್ರಾಫಿಕೇ ಇಲ್ಲ, ಫುಲ್ ರೋಡ್ ಖಾಲಿ ತರನ ಹೊಡಿತಾ ಇದೆ. ಅದರ ಜೊತೆಗೆ ಹೇಳ್ಬೇಕು ಅಂತಂದ್ರೆ ರೈಟ್ ಸೈಡ್ ಅಲ್ಲಿ ಸ್ವಲ್ಪ ಜಾಮ್ ಇದೆ. ನಾನೀಗ ವೈಟ್ ಫೀಲ್ಡ್ ಇಂದ SSR ಕಡೆ ಒಂದು ಬಾಡಿಗೆ ಹಾಕೊಂಡಿತ್ತು. ನೋಡಿದ್ರೆ ಯಾವ್ದೋ ಅಷ್ಟು ಜಾಮ್ ಏನು ಇಲ್ಲಪ್ಪ. ಹಿಂಗಿದ್ ಬಿಟ್ರೆ ಸಾಕು. ಇದೆಲ್ಲ ಏನಪ್ಪ, ಯಾಕೆ ಈ ತರ ಅಂತಂದ್ರೆ ಆಷಾಢ ಎಫೆಕ್ಟ್.
ಆಷಾಢಕ್ಕೆ ನಾರ್ಮಲ್ ಆಗಿ ಬಾಡಿಗೆಗಳೆಲ್ಲ ಸ್ವಲ್ಪ ಕಡಿಮೆನೆ. ಮರ ಬಾಡಿಗೆನ ಸುಮ್ಮನೆ ಎತ್ಕೊಂಡು ಡ್ಯೂಟಿ ಮಾಡಿದ್ರೆ ಆಯ್ತು. ಸೊ ಈ ತರ ಇದೆ. ಇಷ್ಟೊಂದು ಫ್ರೀ ಅಂತ ನಮ್ಗೆ ಅನ್ಸುತ್ತೆ ಯಾವತ್ತೂ ನೋಡಿಲ್ಲ. ಇಲ್ಲಿಂದ ಫುಲ್ಲು ಈ ಕಾಡು ಬಿಸಿನಲ್ಲಿ ಏನಿದೆ ಈ ಬ್ರಿಡ್ಜ್ ಇದು ಅಂಡರ್ ಪಾಸ್ ಕಳಿತಿದ್ದಂಗಿಲ್ಲ ಫುಲ್ ಜಾಮ್ ಆಗೋದು. ಬಟ್ ಏನಂತಂದ್ರೆ ಜಾಮ್ ಇಲ್ವೇ ಇಲ್ಲ. 7.5 ಕಿಲೋಮೀಟರ್ಗೆ 21 ನಿಮಿಷ ತೋರಿಸ್ತಾ ಇದೆ. ಇದೇ ತರ ಇದು ಬಿಟ್ರೆ ಸಗದಾಗಿರತ್ತೆ ಗಾಡಿ ಓಡಿಸೋಕೆ. ಸಿಕ್ಬಿಟ್ರೆ ಖುಷಿ ಜಾಸ್ತಿ. ಬನ್ನಿ ಕಸ್ಟಮರ್ ಹೋಗಿ ಡ್ರಾಪ್ ಮಾಡುವ. ಟೈಮ್ ಈಗ ಎಷ್ಟಾಗಿದೆ ಅಂದ್ರೆ 9 ಗಂಟೆ 10 ನಿಮಿಷ ಆಯ್ತು. 8:30ಗೆಲ್ಲ ಡ್ಯೂಟಿನ ಆಫ್ ಮಾಡ್ಕೊಂಡೆ. ಹಂಗೆ ಧ್ವಂಸಂದ್ರ ಒಂದು ಡ್ರಾಪ್ ಆಯ್ತು ಈಗ HSR ಲೇಔಟ್ ಇಂದ. ಹೆಂಗೋ ಸ್ವಲ್ಪ ತರಕಾರಿ ಅವು ಇವು ಅಂತ ಅಂದ್ಬಿಟ್ಟು ಒಂದು ಫ್ರೂಟ್ಸ್, ಮಾವಿನ ಹಣ್ಣು, ಒಂದ್ ಸ್ವಲ್ಪ ಈರುಳ್ಳಿ ಅದು ಇದು ಅಂತ ತಗೊಂಡೆ. ಒಟ್ಟು ಒಂದು 500 ರೂಪಾಯಿ ಅಷ್ಟು ಇಲ್ಲಿ ತರಕಾರಿಗೆ ಅಂತ ಖರ್ಚು ಮಾಡ್ಕೊಂಡು ಈಗ ಗ್ಯಾಸ್ ಬಂಕ್ ಕಡೆಗೆ ಹೋಗ್ತಾ ಇದ್ದೀನಿ. ಒಂದ್ ಮಟ್ಟಕ್ಕೆ ಡ್ಯೂಟಿ ಪರವಾಗಿಲ್ಲ. ಹಂಗೆ ನಮ್ದು ಹೆಂಗೋ ಸ್ವಲ್ಪ ತರಕಾರಿ ಬೇಕಿತ್ತಲ್ಲ. ಇವತ್ತು ಧ್ವಂಸಂದ್ರ ಸಂತೆಗೆ ಬಂದ್ಬಿಟ್ರೆ ಕಮ್ಮಿ ರೇಟು. ಸೊ ಹೆಂಗೋ ಮ್ಯಾನೇಜ್ ಆಯ್ತು. ಈಗ ಒಂದು ಗ್ಯಾಸ್ ಹಾಕಿಸ್ಕೊಂಡು ಸೀದಾ ಮನೆ ಕಡೆಗೆ ಹೋಗುವಂತಹ ಸಮಯ. ಹಾಗೆ ಇವತ್ತು ಡ್ಯೂಟಿ ಹೇಗಿತ್ತು ಅಂತ ಕೇಳೋದಾದ್ರೆ ಡ್ಯೂಟಿ ಚೆನ್ನಾಗಿತ್ತು. ಒಂದ್ ಮಟ್ಟಕ್ಕೆ ಹೇಳ್ಬೇಕಂದ್ರೆ ಒಂಥರ ಸ್ಲೋ, ಒಂಥರ ಏನು ಅರ್ಥನೇ ಆಗಿಲ್ಲ ಆ ತರ ಇದ್ದಿದ್ದು. ಆದ್ರೆ ನನ್ನ ಟಾರ್ಗೆಟ್ ನ ಅಚೀವ್ ಮಾಡಿದ್ದೀನಿ, ಕ್ರಾಸ್ ಮಾಡಿದೆ ನನ್ನ ಟಾರ್ಗೆಟ್ ನಿಮ್ಮೆಲ್ಲರಿಗೂ ಗೊತ್ತಿರುತ್ತೆ. ಆವರೇಜ್ ಆಗಿ ನನ್ನ ಟಾರ್ಗೆಟ್ 2K. ಸೊ ಅದನ್ನ ಕ್ರಾಸ್ ಮಾಡಿದ್ದೀನಿ. ಈಗ ಗ್ಯಾಸ್ ಬಂಕ್ ಬಂದಿದ್ದೀನಿ ಇಲ್ಲೇ ಸರ್ಜಾಪುರ ಒಳಗೆ. ನನಗೆ ಬೆನಿಫಿಟ್ ಏನಪ್ಪಾ ಅಂತ ಅಂದ್ರೆ ಇಲ್ಲಿ ಬರೋದ್ರಿಂದಾಗಿ ಸೊ ಹೆಂಗಾದ್ರೂ ಮಾಡಿ ಇದ್ ಮಾಡ್ಕೋಬಹುದು. ಇಲ್ಲೇ ಹತ್ರ ಇದೆ ಅಲ್ವಾ ಗ್ಯಾಸು, ಹೆಂಗೋ ಇಲ್ಲೇ ಬಂದು ಗ್ಯಾಸ್ ಹಾಕಿಸ್ಕೊಂಡು ಹಿಂಗೆ ಮನೆ ಕಡೆಗೆ ಹೋಗ್ಬೋದು. ಅಷ್ಟು ರಶ್ ಏನು ಇರೋದಿಲ್ಲ. ಗ್ಯಾಸ್ ಹಾಕಿಸ್ಕೊಂಡು ಆಗಿದೆ, ಹೊರಟೆ ಮನೆ ಕಡೆಗೆ ಅಷ್ಟೇ. ಇವತ್ತಿನ ಬಾಡಿಗೆ ಇನ್ನೂ ಸ್ವಲ್ಪ ಚೆನ್ನಾಗಿ ಡ್ಯೂಟಿ ಮಾಡ್ಬೋದಿತ್ತು, ಬಟ್ ಏನ್ ಮಾಡೋದು, ಹಿಂಗ್ ಬಂದ್ಬಿಟ್ನಲ್ಲ ಸೀದಾ ಹಾಕೊಂಡು. ಟಾರ್ಗೆಟ್ ಬೇರೆ ನಿಯರ್ ಇತ್ತು. ಹಂಗೆ ಸ್ವಲ್ಪ ತರಕಾರಿ ಅವು ಇವು ಫ್ರೂಟ್ಸ್ ಎಲ್ಲ ತಗೋಬೋದಿತ್ತು. ಅದಕ್ಕೋಸ್ಕರ ಸೀದಾ ಬಂದು ಇಲ್ಲಿ ತರಕಾರಿ ಎಲ್ಲ ತಗೊಂಡು ಇವಾಗ ಮನೆ ಕಡೆಗೆ ಹೊರಟಿದ್ದೀನಿ. ಯಾರು ಭಯ ಪಡುವಂತದ್ದು ಏನು ಇಲ್ಲ ಆಟೋ ಓಡಿಸಕ್ಕೆ. ಯಾಕಂತಂದ್ರೆ ಎಲ್ಲಾರು ಪೊಲೀಸ್ ಹಿಡಿತಾರೆ ಅಂತ ಅಂದ್ಬಿಟ್ಟು ಎಷ್ಟೋ ಜನ ಆಟೋದವರು ಪೊಲೀಸ್ ಹಿಡಿತಾರೆ ಅಂತ ಎಷ್ಟೋ ಆಟೋದವ್ರು ಬಂದೇ ಇಲ್ಲಪ್ಪ. ಭಯ ಪಡ್ಬೇಕು ಏನಕ್ಕೆ? ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಆಗಿತ್ತು ಅಂತಂದ್ರೆ ಯಾರಿಗೂ ಭಯ ಪಡ್ಬೇಕು ಅಂತ ಏನಿಲ್ಲ. ಆರಾಮಾಗಿ ಬಂದು ಡ್ಯೂಟಿನ ಮಾಡ್ಕೊಂಡು ಹೋಗ್ಬೋದು. ಏನಕ್ಕೆ ಕೇಳ್ತಾರೆ, ನಮ್ದೆಲ್ಲ ಡಾಕ್ಯುಮೆಂಟ್ಸ್ ಪಕ್ಕ ಇತ್ತು ಅಂತ. ಬಂಡವಾಳ ಹಾಕಿಲ್ವ, ಏನ್ ಕಳ್ತನ ಮಾಡ್ತಾ ಇದೀವಿ, ಅದಕ್ಕೆ ಪರ್ಮಿಷನ್ ಕೊಟ್ಟಿರೋದು ಗೌರ್ಮೆಂಟ್ ಅವರೇನೆ. ಹಂಗಾಗಿ ಜಾಸ್ತಿ ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಸೊ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ನಿಮ್ಗೇನಾದ್ರೂ ಇಷ್ಟ ಆದ್ರೆ ಕೂಡಲೇ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಈ ನಿಮ್ಮ ಬ್ರದರ್ಗೆ ಅಂತ ಕೇಳ್ಕೊತೀನಿ. ಎಲ್ಲಾರ್ಗೂ ನಮಸ್ಕಾರ.